ಯಾರ್ಯಾರು ಅಮೆರಿಕಾಗೆ ಯುದ್ಧದಲ್ಲಿ ಸಪೋರ್ಟ್ ಮಾಡಲಿಲ್ವೋ, ನೆಟೋ ರಾಷ್ಟ್ರಗಳು, ಯುರೋಪಿಯನ್ ಒಕ್ಕೂಟಗಳು ಯಾರು ಸಪೋರ್ಟ್ ಮಾಡಲಿಲ್ವೋ ಎಲ್ಲರ ಮೇಲೂ ಒಂಥರ ಸಿಟ್ಟು. ಯಾರಿಗೆ? ಈ ಡೊನಾಲ್ಡ್ ಟ್ರಂಪ್ಗೆ. ಬಾಯಿಗೆ ಬಂದಂಗೆ ಮಾತಾಡ್ಬಿಡೋದು, ಛೇಡಿಸ್ಬಿಡೋದು, ತೂಕರಹಿತ ಮಾತುಗಳು, ಅಮೆರಿಕದ ಅಧ್ಯಕ್ಷರಿಗೆ ಯೋಗ್ಯವಾದಂಥ ಅವರ ಘನತೆಗೆ ತಕ್ಕದಾದಂಥ ಮಾತುಗಳನ್ನು ಆಡ್ಬಿಡೋದು, ಇದೆಲ್ಲವನ್ನು ಟ್ರಂಪ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಯುದ್ಧಕ್ಕೆ ಬೆಂಬಲ ಕೊಡಲಿಲ್ಲಪ್ಪ, ಇಷ್ಟ ಇಲ್ಲ. ಬೇರೆ ದೇಶ ಇನ್ನೊಂದು ಥರ ಹೇಳ್ತಾ ಇದ್ದೆ, ನಮ್ಮನ್ನು ಅವತ್ತಿಗೆ ಇರಾಕ್ನಲ್ಲಿ ಅದಿದೆ ಇದಿದೆ, ಪರಮಾಣು ಬಾಂಬ್ ಇಟ್ಬಿಟ್ಟಿದ್ದಾರೆ, ಸಮೂಹ ನಾಶಕ ಶಸ್ತ್ರಾಸ್ತ್ರ ಇಟ್ಬಿಟ್ಟಿದ್ದಾರೆ ಅಂಥೇಳಿ ನೀನು ಅವಾಗ ನಮ್ಮನ್ನು ಯಾಮಾರಿಸಿದ್ದೆ ಸಾಕಪ್ಪ, ಇನ್ನೊಮ್ಮೆ ನಮ್ಮ ದೇಶ ಆ ಥರ ಯಾಮಾರಲ್ಲ ಅಂತ ಬೇರೆ ದೇಶದವರು ಒಂದೊಳ್ಳೆ ಉತ್ತರ ಕೊಟ್ಟಿದ್ದಾರೆ. ಒಂದು ಸಲ ಫುಲ್ ಮಾಡಿರೋ ಸಾಕು ನಮ್ಮನ್ನು, ಮತ್ತೆ ನಮ್ಮನ್ನು ಫುಲ್ ಮಾಡೋಕ್ಕೆ ಬರಬೇಡಪ್ಪ ಅಂತ ಕೆಲವರು ಹೇಳಿಬಿಟ್ಟಿದ್ದಾರೆ ಸಪೋರ್ಟ್ ಬೇಕು ಅಂದಾಗ. ಫ್ರೆಂಚ್ ಅಧ್ಯಕ್ಷರ ವಿರುದ್ಧವಾಗಿ ಟ್ರಂಪ್ಗೆ ಸಿಟ್ಟು ಬಂದಿತ್ತು. ಫ್ರೆಂಚ್ ಅಧ್ಯಕ್ಷರ ಪರ್ಸನಲ್ ಖಾಸಗಿ ವಿಷಯಕ್ಕೆ ಅದಕ್ಕೆ ಅಪಹಾಸ್ಯ ಮಾಡಿದ್ದು ಟ್ರಂಪ್. ಮ್ಯಾಕ್ರೋನ್ ಅವರ ಪತ್ನಿ ಕಪಾಳ ಮೋಕ್ಷ ಮಾಡಿಬಿಟ್ಟಿದ್ರು, ಕಪಾಳ ಕೊಡದು ಬಿಟ್ಟಿದ್ರಪ್ಪ ಮ್ಯಾಕ್ರೋನ್ ಅವರ ಹೆಂಡತಿ. ಈ ವಿಚಾರದ ಬಗ್ಗೆ ಅಪಹಾಸ್ಯ ಮಾಡಿದ್ದು ಇದೇ ಟ್ರಂಪ್. ಮ್ಯಾಕ್ರೋನ್ ಇನ್ನೂ ಅವರ ಪತ್ನಿಯ ಏಟಿನಿಂದ ಚೇತರಿಸ್ಕೊಳ್ತಾ ಇದ್ದಾರೆ. ದವಡೆಗೆ ಹೊಡೆದ ಹೊಡೆತದಿಂದ ಇನ್ನೂ ಅವರು ಚೇತರಿಸ್ಕೊಂಡಿಲ್ಲ. ಖಾಸಗಿ ಭೋಜನಕೂಟ ಒಂದರಲ್ಲಿ ಅಪಹಾಸ್ಯ ಮಾಡಿದರು ಟ್ರಂಪ್. ಒಂದು ದೇಶದ ಅಧ್ಯಕ್ಷರ ಖಾಸಗಿ ವಿಷಯದ ಬಗ್ಗೆ ಬಹಿರಂಗವಾಗಿ ಅಪಹಾಸ್ಯ ಮಾಡಿದರು. ಈ ಮೂಲಕ ಅಮೆರಿಕ ಅಧ್ಯಕ್ಷ ಸ್ಥಾನಕ್ಕೂ ಅಗೌರವ ತಂದಿದ್ದಾರೆ ಟ್ರಂಪ್ಗೆ ತಕ್ಕ ತಿರುಗೇಟನ್ನು ಕೊಟ್ಟು ಫ್ರೆಂಚ್ ಅಧ್ಯಕ್ಷ ಮಾತಾಡಿದ್ದಾರೆ ಮ್ಯಾಕ್ರೋನ್. ಟ್ರಂಪ್ ಮಾತು ಅತಿಯಾಯಿತು, ಅವರಿಗೆ ಬೇಸಿಕ್ ಸೆನ್ಸೇ ಇಲ್ಲ. ಆ ಮನುಷ್ಯನಿಗೆ ಏನು ಮಾತಾಡಬೇಕು, ಏನು ಮಾತಾಡಬಾರ್ದು ಎನ್ನುವ ಒಂಥರ ತೀರಾ ಅಗತ್ಯವಿರತಕ್ಕಂಥ ಪರಿಜ್ಞಾನ ಕೂಡ ಇಲ್ಲ ಮನುಷ್ಯನಿಗೆ. ಕೆಟ್ಟ ನಡವಳಿಕೆ ಇದೆ ಟ್ರಂಪ್ಗೆ ಅಂಥೇಳಿ ಫ್ರೆಂಚ್ ಅಧ್ಯಕ್ಷ ಮ್ಯಾಕ್ರೋನ್ ಮಾತಾಡಿದ್ದಾರೆ. ಇಲ್ಲಿ ಕಳೆದ ವರ್ಷ ವಿಯೆಟ್ನಾಂಗೆ ಮ್ಯಾಕ್ರೋನ್ ದಂಪತಿ ಭೇಟಿ ಕೊಟ್ಟಿದ್ದರು. ಆಗ ಮ್ಯಾಕ್ರೋನ್ಗೆ ಅವರ ಪತ್ನಿ ಕಪಾಳಕ್ಕೆ ಹೊಡೆದಿದ್ರು. ಇದು ಕ್ಯಾಮ್ರಾಗಳಲ್ಲಿ ಸರಿಯಾಗಿ ಚರ್ಚೆ ಗ್ರಾಸ ಆಗಿಬಿಟ್ಟಿತ್ತು. ಶ್ವೇತಭವನದ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆಗಿತ್ತು ಕೂಡ. ಅದೇ ವಿಚಾರ ಟ್ರಂಪ್ಗೆ ಎದಗಿದ್ದಾರೆ. ಅದಕ್ಕೆ ಮ್ಯಾಕ್ರೋನ್ ಈ ಮನುಷ್ಯನಿಗೆ ಕನಿಷ್ಠ ಪರಿಜ್ಞಾನ ಕೂಡ ಇಲ್ಲ ಅಂಥೇಳಿ ಮಾತಾಡಿದ್ದಾರೆ.